ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಮಾರ್ಚ್ 26, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಹಾಗೆ ಆರಂಭ ಮಾಡೋಕ್ಕಿಂತ ಮುಂಚೆ ಈ ಪ್ರಶ್ನೆಗೆ ಉತ್ತರವನ್ನು ಚರ್ಚೆ ಮಾಡೋಣ. ಈ ಪ್ರಶ್ನೆಯನ್ನು 19th ಮಾರ್ಚ್ ಸಂಚಿಕೆಯಲ್ಲಿ ಕೇಳಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಗ್ರಾಂಟೆಡ್ ವೆನ್ ದ ನೀಡ್ ಹ್ಯಾಸ್ ಅರೈಸನ್ ಡ್ಯೂರಿಂಗ್ ದ ಕರೆಂಟ್ ಫೈನಾನ್ಷಿಯಲ್ ಇಯರ್ ಫಾರ್ ಅಡಿಷನಲ್ ಎಕ್ಸ್ಪೆಂಡಿಚರ್ ಅಪಾನ್ ಸಮ್ ನ್ಯೂ ಸರ್ವಿಸ್ ನಾಟ್ ಕಂಟೆಂಪ್ಲೇಟೆಡ್ ಇನ್ ದ ಬಜೆಟ್ ಫಾರ್ ದಟ್ ಇಯರ್. ನಾವು ಆಪ್ಷನ್ಸ್ ನೋಡೋಕ್ಕಿಂತ ಮುಂಚೆ ಫಸ್ಟ್ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ವರ್ಷದ ಬಜೆಟ್ ಒಳಗೆ ಯಾವ ನಿರ್ದಿಷ್ಟ ಸೇವೆಗಳಿಗೆ ಅಂತ ಖರ್ಚನ್ನು ಎತ್ತಿಟ್ಟಿರ್ತಾರೆ. ಆ ಥರ ಒಂದು ಸೇವೆಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ, ನಾಟ್ ಕಂಟೆಂಪ್ಲೇಟೆಡ್, ಅಂಥ ಒಂದು ಹೊಸ ಸೇವೆಗೆ ಖರ್ಚು ಮಾಡಬೇಕಾಯಿತು. ಆ ಎಕ್ಸ್ಪೆಂಡಿಚರ್ಗೆ ಹೇಗೆ ಗ್ರ್ಯಾಂಟ್ ಕೊಡಲಾಗುತ್ತೆ ಅಂತ ಈ ಪ್ರಶ್ನೆಯಲ್ಲೇ ಕೇಳ್ತಾ ಇದ್ದಾರೆ. ಸಪ್ಲಿಮೆಂಟ್ರಿ ಗ್ರ್ಯಾಂಟ್, ಅಡಿಷನಲ್ ಗ್ರ್ಯಾಂಟ್, ಎಕ್ಸೆಸ್ ಗ್ರ್ಯಾಂಟ್, ಎಕ್ಸೆಪ್ಷನಲ್ ಗ್ರ್ಯಾಂಟ್. ಅದೇ ಸಂಚಿಕೆಯಲ್ಲಿ ಈ ಎಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ವಿವರವಾಗಿ ಚರ್ಚೆ ಮಾಡಿದ್ವಿ. ಇದಕ್ಕೆ ಏನು ವ್ಯತ್ಯಾಸ ಅಂತ ಕೂಡ ತಿಳ್ಕೊಂಡಿದ್ವಿ. ಇಲ್ಲಿ ಉತ್ತರ ಅಡಿಷನಲ್ ಗ್ರ್ಯಾಂಟ್. ಯಾಕೆ ಅಂದರೆ ಯಾವುದೋ ಒಂದು ಹೊಸ ಸೇವೆಯ ಪ್ರಶ್ನೆ ಬಂದಾಗ ಅಲ್ಲಿ ಅಡಿಷನಲ್ ಗ್ರ್ಯಾಂಟ್ ಬರುತ್ತೆ. ಯಾವಾಗ ಒಂದು ಸೇವೆ ಬಗ್ಗೆ ಆಲ್ರೆಡಿ ಬಜೆಟಲ್ಲಿ ಮೆನ್ಷನ್ ಆಗಿತ್ತು, ಆದರೆ ಅದಕ್ಕೋಸ್ಕರ ಎಷ್ಟು ಹಣ ಅಲೋಕೇಟ್ ಆಗಿತ್ತು ಅದು ಸಾಕಾಗಲಿಲ್ಲ ಅಂತಂದರೆ ಅವಾಗ ಫಂಡ್ಸ್ ಎಕ್ಸ್ಟ್ರಾ ಕೇಳಿದಾಗ ಅದನ್ನು ಸಪ್ಲಿಮೆಂಟ್ರಿ ಗ್ರ್ಯಾಂಟ್ ಅಂತ ಕರೀತಾರೆ. ಆಗಲೇ ಖರ್ಚು ಆಗಿಬಿಟ್ಟಿದೆ, ಅದಾದಮೇಲೆ ಅಪ್ರೋಪ್ರಿಯೇಷನ್ ಆ್ಯಕ್ಟ್ ಮೂಲಕ ಗ್ರ್ಯಾಂಟ್ ತೊಗೋಬೇಕು ಅಂತಂದರೆ ಆವಾಗ ಎಕ್ಸೆಸ್ ಗ್ರ್ಯಾಂಟ್ ಬರುತ್ತೆ. ಸಂಚಿಕೆಯನ್ನು ಕೇಳಿ ಈ ಪ್ರಶ್ನೆಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಿರಬಹುದು. ಈ ಪ್ರಶ್ನೆಯನ್ನು ಉತ್ತರ ಮಾಡ್ತಿರ್ಬೇಕಾದ್ರೆ ನಿಮಗೆ ಇನ್ನಷ್ಟು ಕಾನ್ಸೆಪ್ಚುವಲ್ ಕ್ಲಾರಿಟಿ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಚರ್ಚೆಗೆ ಮುಂದುವರಿಸೋಣ. ಸುಪ್ರೀಂ ಕೋರ್ಟ್ ಬ್ಯಾಟ್ಸ್ ಫಾರ್ ವುಮೆನ್ ಆಫೀಸರ್ಸ್ ಇನ್ ಆರ್ಮಿ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ ರೋಲ್ ಆಫ್ ವುಮೆನ್ ಕೆಳಗೂ ಬರುತ್ತೆ. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಗವರ್ನೆನ್ಸ್ ಈ ಎಲ್ಲ ಟಾಪಿಕ್ಸ್ ಕೆಳಗೆ ಕೂಡ ಬರುತ್ತೆ. ಈ ಆರ್ಟಿಕಲ್ ಒಳಗೆ ಭೂಸೇನೆಯಲ್ಲಿರುವಂಥ ಮಹಿಳಾ ಅಧಿಕಾರಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಪರ್ಮನೆಂಟ್ ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಏನು ಈ ಪರ್ಮನೆಂಟ್ ಕಮಿಷನ್, ಇದ್ರ ಬಗ್ಗೆ ಎಲ್ಲ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ. ಭೂಸೇನೆ ಒಳಗೆ ಮೊದಲನೇ ಬಾರಿಗೆ 1992 ಅಲ್ಲಿ ಮಹಿಳೆಯರನ್ನ ಶಾರ್ಟ್ ಸರ್ವಿಸ್ ಕಮಿಷನ್ನ ಮುಖಾಂತರ ಅಂದರೆ ಅಲ್ಪಾವಧಿಗೆ ಮಹಿಳೆಯರನ್ನ ಆರ್ಮಿಯಲ್ಲಿ ತಗೊಳ್ಳಲಾಯಿತು. 10 ವರ್ಷದ ಕಾಲಕ್ಕೆ ಆ 10 ವರ್ಷವನ್ನು 14 ವರ್ಷ ತನಕ ಎಕ್ಸ್ಟೆಂಡ್ ಮಾಡ್ಬೋದಿತ್ತು. ಆದರೆ ಕೆಲವೊಂದು ಸ್ಟ್ರೀಮ್ಗಳಿಗೆ ಮಾತ್ರ ಇದನ್ನು ನಿರ್ದಿಷ್ಟವಾಗಿ ಮಾಡಲಾಯಿತು. ಹಾಗೆ ಪರ್ಮನೆಂಟ್ ಕಮಿಷನ್ಗೆ ಇವರಿಗೆ ಅವಕಾಶ ಇಲ್ಲ. ಪರ್ಮನೆಂಟ್ ಕಮಿಷನ್ ಅಂತಂದರೆ ರಿಟೈರ್ ಆಗೋ ತನಕ ಆರ್ಮಿಯಲ್ಲೇ ಇರುವಂಥದ್ದು. ಇದು ಯಾಕೆ ಮುಖ್ಯ ಆಗುತ್ತೆ? ನಿಮಗೆ ಕಂಪ್ಲೀಟಾಗಿ ಅಂದರೆ 20 ವರ್ಷಕ್ಕಿಂತ ಜಾಸ್ತಿ ನೀವು ರಿಟೈರ್ ಆಗೋ ತನಕ ಇದ್ದಾಗ ಆರ್ಮಿ ಒಳಗೆ ಅವಾಗ ಅಷ್ಟೇ ನಿಮಗೆ ಪೆನ್ಷನ್ ಬೆನಿಫಿಟ್ ಸಿಗುತ್ತೆ. ಆದರೆ ಮಹಿಳೆಯರು ಶಾರ್ಟ್ ಸರ್ವಿಸ್ ಕಮಿಷನ್ ಮೂಲಕ ಬಂದು ಕೇವಲ 14 ವರ್ಷ ತನಕ ಮಾತ್ರ ಕೆಲಸ ಮಾಡ್ಬೋದಾದ್ರಿಂದ ಅವರುಗಳಿಗೆ ಪೆನ್ಷನ್ ಬೆನಿಫಿಟ್ಸ್ ಇಲ್ಲ. ಹಾಗೆ ಪರ್ಮನೆಂಟ್ ಕಮಿಷನ್ಗೂ ಕೂಡ ಏನೂ ಅವಕಾಶ ಇರ್ತಾ ಇರಲಿಲ್ಲ. ಹಾಗಾಗಿ ಇದ್ರ ವಿರುದ್ಧ ಅಂದರೆ ಮಹಿಳೆಯರಿಗೂ ಕೂಡ ಪರ್ಮನೆಂಟ್ ಕಮಿಷನ್ಗೆ ಅವಕಾಶ ಕೊಡಬೇಕು ಅಂತ ಕೋರ್ಟಲ್ಲಿ ಅಪೀಲ್ ಮಾಡಲಾಯಿತು. 2010 ಡೆಲ್ಲಿ ಹೈಕೋರ್ಟ್ ಕಾಂಬ್ಯಾಟ್ ಸಪೋರ್ಟ್ ಆರ್ಮ್ಸ್ ಹಾಗೂ ಸರ್ವಿಸಸ್ ಅಲ್ಲಿ 10 ಸ್ಟ್ರೀಮ್ಸಲ್ಲಿ ಪರ್ಮನೆಂಟ್ ಕಮಿಷನ್ ಕೊಡಬೇಕು ಅಂತ ಕೂಡ ತೀರ್ಪನ್ನು ನೀಡಿತು. ಅದರ ನಂತರ 2019 ಸರ್ಕಾರ ಪರ್ಮನೆಂಟ್ ಕಮಿಷನ್ ಕೊಟ್ಟಿದ್ದು ಉಂಟು. ಆದರೆ ಪರ್ಮನೆಂಟ್ ಕಮಿಷನನ್ನು ಸ್ಟಾಫ್ ಪೊಸಿಷನ್ಸ್ ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪೊಸಿಷನ್ಸ್ಗೆ ಮಾತ್ರ ಕೊಟ್ಟು ಬೇರೆ ಕಮಾಂಡ್ ಪೊಸಿಷನ್ಸ್ಗೆ ಕೊಟ್ಟಿರಲಿಲ್ಲ. 2010 ಏನು ಡೆಲ್ಲಿ ಹೈಕೋರ್ಟ್ ವರ್ಡಿಕ್ಟ್ನ ನೀಡಿತ್ತು, ಅದರ ವಿರುದ್ಧ ಕೇಂದ್ರ ಸರ್ಕಾರ ಅಪೀಲ್ ಕೂಡ ಮಾಡಿತ್ತು. ಹಾಗೆ ಅಪೀಲ್ನ ಹಿಯರಿಂಗ್ನ ಟೈಮಲ್ಲಿ ಭೂಸೇನೆ ಒಳಗೆ ಕಮಾಂಡ್ ಪೊಸಿಷನ್ಸಲ್ಲಿ ಮಹಿಳೆಯರನ್ನ ನೋಡೋದಕ್ಕೆ ಹಾಗೂ ಅವರಿಂದ ಆದೇಶವನ್ನು ಪಡೆಯೋದಕ್ಕೆ ಇನ್ನು ಆ ಮನಸ್ಥಿತಿ ಬಂದಿಲ್ಲ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳಿತು. ಆದರೂ ಕೂಡ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ವರ್ಡಿಕ್ಟನ್ನು ನೀಡಿತು. ಆ ತೀರ್ಪಿನಲ್ಲಿ ಪರ್ಮನೆಂಟ್ ಕಮಿಷನನ್ನು ಸ್ಟಾಫ್ ಹಾಗೂ ಕಮಾಂಡ್ ಪೊಸಿಷನಲ್ಲಿ ಮಹಿಳೆಯರಿಗೂ ಕೂಡ ಕೊಡಬೇಕು ಅಂತ ತೀರ್ಪನ್ನು ನೀಡಿತು. ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ವಿಚಾರ, ಕಮಾಂಡ್ ಬೇರೆ, ಕಾಂಬ್ಯಾಟ್ ಬೇರೆ. ಕಾಂಬ್ಯಾಟ್ ಅಂತ ಅಂದರೆ ಮಹಿಳೆಯರು ನೇರವಾಗಿ ಯುದ್ಧದಲ್ಲಿ ಭಾಗವಹಿಸುವಂಥದ್ದು. ಕಾಂಬ್ಯಾಟ್ ಪೊಸಿಷನ್ ಬಗ್ಗೆ ಈ ತೀರ್ಪು ಚರ್ಚೆ ಮಾಡ್ತಾ ಇಲ್ಲ. ಕಮಾಂಡ್ ಪೊಸಿಷನ್ಸ್, ಆದೇಶದ ಪೊಸಿಷನ್ಸ್ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಕಮಾಂಡ್ ಪೊಸಿಷನ್ಸ್ಗೆ ಪರ್ಮನೆಂಟ್ ಕಮಿಷನ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳ್ತಾ ಇರುವಂಥದ್ದು. ನಮ್ಮ ಸಂವಿಧಾನದ ಕೆಳಗಿರುವಂಥ ಮೂಲಭೂತ ಹಕ್ಕು ರೈಟ್ ಟು ಈಕ್ವಾಲಿಟಿ. ಈ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಕೆಳಗೆ ಮಹಿಳೆಯರಿಗೆ ಪುರುಷರಿಗೆ ಸಮಾನತೆ ಇರಬೇಕು, ಸಮಾನ ಅವಕಾಶಗಳಿರಬೇಕು. ಹಾಗಾಗಿ ಅದನ್ನು ಎತ್ತು ಹಿಡಿತಾ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ. ಭೂಸೇನೆ ಒಳಗೆ ಪರ್ಮನೆಂಟ್ ಕಮಿಷನ್ ಕಮಾಂಡ್ ಪೊಸಿಷನ್ಸ್ ಕೆಳಗೆ ಪುರುಷರಿಗೂ ಕೂಡ ಆಟೋಮೆಟಿಕ್ ಆಗಿ ಬರೋದಿಲ್ಲ. ಹಾಗಾಗಿ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ಇಬ್ರಿಗೂ ಕಮಾಂಡ್ ಪೊಸಿಷನ್ಸ್ನ ಹೇಗೆ ಕೊಡಬೇಕು ಅಂತ ಆರ್ಮಿ ತನ್ನ ಕನ್ವೀನಿಯನ್ಸ್ಗೆ ಕೇಸ್ ಟು ಕೇಸ್ ಬೇಸಿಸ್ ಡಿಸೈಡ್ ಮಾಡಬೇಕು ಅಂತ ಈ ತೀರ್ಪಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗ ಈ ಪರ್ಮನೆಂಟ್ ಕಮಿಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ತಾ ಇದೆ, ಯಾಕಿದು ಚರ್ಚೆಗೆ ಬಂದಿದೆ? ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಯಾವ ಮಹಿಳಾ ಅಧಿಕಾರಿಗಳಿಗೆ ಕಮಾಂಡ್ ಪೊಸಿಷನ್ಸ್ನ ಕೊಡಬೇಕು, ಹೇಗೆ ಕೊಡಬೇಕು, ಅಂದರೆ ಯಾವ ಆಧಾರದ ಮೇಲೆ ಕೊಡಬೇಕು, ಇದನ್ನೆಲ್ಲ ಆರ್ಮಿಗೇನೆ ಡಿಸೈಡ್ ಮಾಡೋಕ್ಕೆ ಬಿಟ್ಟಿತ್ತು. ಆದರೆ ಈ ಆರ್ಟಿಕಲ್ ಒಳಗೆ ಈಗ ಏನು ಎವ್ಯಾಲ್ಯೂಯೇಷನ್ ಪ್ಯಾಟರ್ನ ವುಮೆನ್ ಆಫೀಸರ್ಗೆ ಉಪಯೋಗಿಸ್ತಾ ಇದ್ದಾರೆ ಭೂಸೇನೆ ಒಳಗೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ.
ಈಗ ಶಾರ್ಟ್ ಸರ್ವಿಸ್ ಕಮಿಷನ್ ಒಳಗೆ ಏನು ಮಹಿಳಾ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಯಾರು ಪರ್ಮನೆಂಟ್ ಕಮಿಷನ್ ಬೇಕು ಅಂತ ಅಪೀಲ್ ಮಾಡಿದ್ದಾರೆ ಭೂಸೇನೆ ಒಳಗೆ, ಅವರಿಗೆ ಏನು ಇವ್ಯಾಲ್ಯೂಯೇಷನ್ ಪ್ಯಾಟರ್ನ ಉಪಯೋಗಿಸಿ ಡಿಸೈಡ್ ಮಾಡಲಾಗ್ತಾ ಇದೆ ಅದು ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನನ್ನು ತೋರಿಸುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್ ಅಂತಂದರೆ ವ್ಯವಸ್ಥಿತ ತಾರತಮ್ಯ, ಇದು ಕೀ ಟರ್ಮ್ ಇಲ್ಲಿ. ವ್ಯವಸ್ಥಿತ ತಾರತಮ್ಯ ಅಂತಂದ್ರೇನು? ಈಗ ಒಂದು ಸಂಸ್ಥೆ ಒಳಗೆ ನೋಡೋದಕ್ಕೆ ಎಲ್ಲ ಸರಿಯಾಗಿರುತ್ತೆ, ಆದರೆ ಒಳಗಿಂದ ಏನು ನೀತಿ ಇರುತ್ತೆ ಅಥವಾ ಏನು ಸ್ಟ್ರಕ್ಚರ್ ಇರುತ್ತೆ, ಏನು ಪಾಲಿಸೀಸ್ ಇರುತ್ತೆ, ಅದ್ರ ಒಳಗೇನೆ ತಾರತಮ್ಯ ಇದ್ದರೆ, ಅಂದರೆ ವ್ಯತ್ಯಾಸ ಮಾಡುವಂಥ ಇದ್ದರೆ ಅದನ್ನು ವ್ಯವಸ್ಥಿತ ತಾರತಮ್ಯ ಅಂತ ಕರೀತಾರೆ. ಹಾಗೆ ಭೂಸೇನೆ ಒಳಗೆ ಎಲ್ಲದು ಸಮಾನವಾಗಿದೆ, ನ್ಯೂಟ್ರಲ್ ಆಗಿದೆ ಅಂತ ಮೇಲಿಂದ ಕಂಡ್ರೂ ಕೂಡ ಒಳಗೆ ದಬ್ಬಾಳಿಕೆ ನಡೀತಾ ಇದೆ. ಏನು ನೀತಿಗಳು ಪ್ರಾಕ್ಟೀಸಸ್ನ ಫಾಲೋ ಮಾಡ್ತಾ ಇದ್ದಾರೆ ಅದು ಮಹಿಳಾ ಅಧಿಕಾರಿಗಳಿಗೆ ಎಕನಾಮಿಕ್ ಹಾಗೂ ಸೈಕಲಾಜಿಕಲ್ ಅಂದರೆ ಮಾನಸಿಕವಾಗಿ ಹಾಗೂ ಆರ್ಥಿಕವಾಗಿ ಅವ್ರಿಗೆ ತೊಂದರೆಯನ್ನು ನೀಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನಿಮ್ಮ ಮೇನ್ಸ್ ಎಕ್ಸಾಮ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ರೋಲ್ ಆಫ್ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ನ ನೀವು ಜ್ಞಾಪಕ ಇಟ್ಕೋಬೋದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಲ್ಲಿ ನಾವು ಚರ್ಚೆ ಮಾಡಿದಂಥ ಎಲ್ಲ ಡೀಟೇಲ್ಸ್, ಫ್ಯಾಕ್ಚುಯಲ್ ಡೀಟೇಲ್ಸ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಹಾಗೆ ಈ ಕೀ ಟರ್ಮ್ ಏನಿದೆ, ಸಿಸ್ಟಮಿಕ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು, ಏನಾದ್ರು ಜನರಲ್ ಸ್ಟಡೀಸ್ ಪೇಪರ್ 1 ಕೆಳಗೆ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದಲ್ಲಿ ಈ ಕೀ ಟರ್ಮ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇವತ್ತಿನ ಚರ್ಚೆಯನ್ನು ಮುಂದುವರ್ಸೋಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. ಜಾಗ್ರಫಿ ಥ್ರೂ ಮ್ಯಾಪ್ಸ್ ಪ್ಲೇಸಸ್ ಇನ್ ನ್ಯೂಸ್. ಸಾಮಾನ್ಯವಾಗಿ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿರ್ದಿಷ್ಟವಾಗಿ ಕರೆಂಟ್ ಅಫೇರ್ಸ್ ಸಿಲೆಬಸ್ ಕೆಳಗೆ ಯಾವ್ಯಾವ ಜಾಗಗಳು ಸುದ್ದಿಯಲ್ಲಿರುತ್ತೆ ಆ ಜಾಗಗಳ ಮ್ಯಾಪಿಂಗ್ ಬಗ್ಗೆ ಜಾಗ್ರಫಿಯಲ್ಲಿ ಕೇಳೋದುಂಟು. ಹಾಗಾಗಿ ಅಂಥ ಪ್ರಶ್ನೆಗಳಿಗೆ ನಿಮ್ಮನ್ನ ತಯಾರು ಮಾಡೋದಕ್ಕೆ ಜೆಸ್ ಪೀರಿಯೋಡೋಸ್ ಅನ್ನೋ ಒಂದು ಗಿನ್ನಿಸ್ ರೆಕಾರ್ಡ್ ವಿನ್ನಿಂಗ್ ಬುಕ್ನ ಬರೆದಿರುವಂಥ ಜಿಯೋಫಿಸಿಸಿಸ್ಟ್ ಡಾಕ್ಟರ್ ಮೋಹನ್ ಕೃಷ್ಣಮೂರ್ತಿ ಸರ್, ಇವರು ನಿಮಗೆ ಜಾಗ್ರಫಿ ಥ್ರೂ ಮ್ಯಾಪ್ಸ್ ಪ್ಲೇಸಸ್ ಇನ್ ನ್ಯೂಸ್ ಅನ್ನೋದನ್ನು 28 ಮಾರ್ಚ್ ಅಂದು 10 ಗಂಟೆಯಿಂದ 12 ಗಂಟೆ ಒಳಗೆ ಮಾಡ್ತಾರೆ. ಇನ್ನಷ್ಟು ಡೀಟೇಲ್ಸ್ನ ಇದ್ರ ಬಗ್ಗೆ ತಿಳ್ಕೊಳೋದಕ್ಕೆ, ಇದರ ರಿಜಿಸ್ಟ್ರೇಷನ್ನ ಮಾಡ್ಕೊಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್, ಮನಿಲಾ ಸೆಂಡ್ಸ್ ಮೋರ್ ಶಿಪ್ಸ್ ಟು ಸೌತ್ ಚೈನಾ ಸಿ. ಮನಿಲಾ ಅಂತಂದರೆ ಫಿಲಿಪೈನ್ಸ್. ಚೀನಾ ಹಾಗೂ ಫಿಲಿಪೈನ್ಸ್ ಮಧ್ಯ ಸೌತ್ ಚೈನಾ ಸಿ ಪ್ರದೇಶದಲ್ಲಿ ಇರುವಂಥ ವಿವಾದದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ನ ನಾವು ತಿಳ್ಕೊಳೋಕ್ಕಿಂತ ಮುಂಚೆ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಬಗ್ಗೆ ತಿಳ್ಕೊಳ್ಳೋಣ. ಏಷ್ಯಾದ ಪೂರ್ವ ಭಾಗದಲ್ಲಿರುವಂಥ ದೇಶಗಳು ಚೀನಾ, ತೈವಾನ್, ಹಾಗೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಆಗಿರುವಂಥದ್ದು ವಿಯೆಟ್ನಾಂ, ಮಲೇಷ್ಯಾ, ಬ್ರುನೈ, ಫಿಲಿಪೈನ್ಸ್, ಈ ಎಲ್ಲ ದೇಶಗಳ ಮಧ್ಯ ಇರುವಂಥದ್ದು ಈ ವಾಟರ್ ಬಾಡಿ ಸೌತ್ ಚೈನಾ ಸಿ. ಈ ಸೌತ್ ಚೈನಾ ಸಿ ಒಳಗೆ ಸಾಕಷ್ಟು ಐಲ್ಯಾಂಡ್ಸ್ ಇದೆ, ರೀಫ್ಸ್ ಇದೆ, ಕೋರಲ್ ರೀಫ್ಸ್ ಇದೆ. ಇವುಗಳೆಲ್ಲ ಎಷ್ಟು ಯಾವ ದೇಶಕ್ಕೆ ಸೇರಬೇಕಾಗಿರುವಂಥದ್ದು ನಿಮ್ಮ ಸೌತ್ ಚೈನಾ ಸಿ ಡಿಸ್ಪ್ಯೂಟ್. ಈ ವಾಟರ್ ಬಾಡೀಸ್ ಅಥವಾ ಮ್ಯಾರಿಟೈಮ್ ಸ್ಪೇಸ್ ಅಂತ ಏನು ಕರಿತೀವಿ, ಇವುಗಳನ್ನ ನಾವು ಯಾವ ರೀತಿ ಯಾವ ದೇಶಕ್ಕೆ ಲೀಗಲ್ ರೈಟ್ ಕೊಡಬೇಕು ಅನ್ನೋದನ್ನು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆಫ್ ಸಿ ಮೂಲಕ ನಾವು ಕೊಡ್ತೀವಿ. ಈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ನ ಪ್ರಕಾರ ನಾವು ಒಂದು ದೇಶದ ಗಡಿಯ ನಂತರ ಏನು ವಾಟರ್ ಬಾಡೀಸ್ ಬರುತ್ತೆ ಅದರಲ್ಲಿ ಬೇರೆ ಬೇರೆ ಮ್ಯಾರಿಟೈಮ್ ಝೋನ್ಸ್ನ ಮಾಡಿ ಅದಕ್ಕೆ ಬೇರೆ ಬೇರೆ ಲೀಗಲ್ ಸ್ಟೇಟಸ್ನ ಕೊಟ್ಟಿದ್ದೀವಿ. ಈಗ ನಮ್ಮ ಗಡಿಯಿಂದ 12 ನಾಟಿಕಲ್ ಮೈಲ್ ದೂರದಲ್ಲಿ ಇರುವಂಥದ್ದು ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ. 24 ನಾಟಿಕಲ್ ಮೈಲ್ಸ್ ದೂರ ಇರುವಂಥದ್ದನ್ನು ಕಂಟಿನ್ಯೂಸ್ ಝೋನ್ ಅಂತ ಕರಿತೀವಿ. ಹಾಗೆ 200 ನಾಟಿಕಲ್ ಮೈಲ್ಸ್ ತನಕ ಇರೋದನ್ನು ಎಕ್ಸ್ಕ್ಲೂಸಿವ್ ಝೋನ್ ಅಂತ ಕರಿತೀವಿ. ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಟೆರಿಟೋರಿಯಲ್ ಸಿ ಅಥವಾ ಟೆರಿಟೋರಿಯಲ್ ವಾಟರ್ಸ್ ಒಳಗೆ ಕಂಪ್ಲೀಟ್ ಸಾರ್ವಭೌಮತೆ ಆ ದೇಶಕ್ಕೆ ಸೇರಿರೋದಿರುತ್ತೆ. ಅಂದರೆ ಅದರ ಜುರಿಸ್ಟ್ರಿಕ್ಷನ್ ಕಂಪ್ಲೀಟ್ಲಿ ಆ ದೇಶಕ್ಕೆ ಸೇರಿರೋದಿರುತ್ತೆ. ಅದು ಸಬ್ಸಾಯಿಲ್, ಸೀ ಬೇಡ್, ಏರ್ ಸ್ಪೇಸ್ ಎಲ್ಲವೂ ಸೇರಿ. ಆದರೆ ಕಂಟಿಗ್ಯೂಸ್ ಝೋನ್ ಒಳಗೆ ಕೇವಲ ಸರ್ಫೇಸ್ ಹಾಗೂ ಫ್ಲೋರ್ ಮೇಲೆ ಹಾಕಿರುತ್ತೆ, ಏರ್ ಹಾಗೂ ಸ್ಪೇಸ್ನ ರೈಟ್ಸ್ ಇರೋದಿಲ್ಲ. ಅದೇ 200 ನಾಟಿಕಲ್ ಮೈಲ್ಸ್ ಒಳಗೆ ಬರುವಂಥ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ ಎಲ್ಲ ರೀತಿ ಅಂದರೆ ಏನು ನ್ಯಾಚುರಲ್ ರಿಸೋರ್ಸಸ್ ಇರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು, ಯೂಸ್ ಮಾಡುವಂಥದ್ದು ಎಲ್ಲದರ ಅಧಿಕಾರ ಆ ದೇಶಕ್ಕೆ ಇರುತ್ತೆ. ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗೆ ಸಂಬಂಧಪಟ್ಟಂತೆ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ ಕೂಡ ಇರುವಂಥದ್ದು. ಹಾಗೆ ನೋಡಿದ್ರೆ ನೀವು ಇಲ್ಲಿ ಗಮನಿಸಿದಾಗ ಸೌತ್ ಚೈನಾ ಸಿ ಒಂದು ರೀತಿಯಲ್ಲಿ ಸ್ಟ್ರಾಟಜಿಕ್ ಜಾಗದಲ್ಲಿದೆ. ಈ ಕಡೆ ಇರುವಂಥದ್ದು ಪೆಸಿಫಿಕ್ ಓಷನ್, ಇಲ್ಲಿರುವಂಥದ್ದು ಇಂಡಿಯನ್ ಓಷನ್. ಸೊ ಇಂಡಿಯನ್ ಓಷನ್ ಹಾಗೂ ಪೆಸಿಫಿಕ್ ಓಷನ್ಗೆ ಒಂದು ರೀತಿ ಕನೆಕ್ಟಿಂಗ್ ಲಿಂಕ್ ಆಗಿ ಈ ಸೌತ್ ಚೈನಾ ಸಿ ಕೆಲಸ ಮಾಡುತ್ತೆ. ಇಡೀ ಜಗತ್ತಿನಲ್ಲಿ ಎಷ್ಟು ಗ್ಲೋಬಲ್ ಶಿಪ್ಪಿಂಗ್ ನಡೆಯುತ್ತೆ ಅಂದರೆ ಶಿಪ್ಗಳ ಮೂಲಕ ಏನೇ ಟ್ರೇಡ್ ನಡೆಯುತ್ತೆ ಅದರಲ್ಲಿ 1/3 ಅಷ್ಟು ಸೌತ್ ಚೈನಾ ಸಿ ಮೂಲಕ ಆಗುತ್ತೆ. ಹಾಗೆ ಈ ಸೌತ್ ಚೈನಾ ಸಿ ಪ್ರದೇಶ ಏನಿದೆ ಇಲ್ಲಿ ನಾವು ಡಿಸ್ಪ್ಯೂಟೆಡ್ ಅಂತ ಕರೆಯುವಂಥದ್ದು ಪ್ಯಾರಾಸೆಲ್ ಐಲ್ಯಾಂಡ್ಸ್, ಪಾರ್ಟ್ಲಿ ಐಲ್ಯಾಂಡ್ಸ್ ಹಾಗೂ ಸ್ಕಾರ್ಬರೋ ಶಾಲ್. ಈ ವಿವಾದದ ಕೆಳಗೆ ಏನು ಪ್ರದೇಶ ಇದೆ ಅದು ಜೈವಿಕ ವೈವಿಧ್ಯತೆಯಿಂದ ತುಂಬಿರುವಂಥದ್ದು. ಹಾಗೆ ಇದರ ಸಿ ಬೆಡ್ಡಲ್ಲಿ ಸಾಕಷ್ಟು ಆಯಿಲ್ ಆ್ಯಂಡ್ ಗ್ಯಾಸ್ ರಿಸರ್ವ್ಸ್ ಕೂಡ ಇದೆ ಅಂತ ಹೇಳ್ತಾರೆ. ಸೊ ಸೌತ್ ಚೈನಾ ಸಿ ಮೇಲೆ ಯಾರಿಗೆ ಜಾಸ್ತಿ ಹಾಕಿರುತ್ತೆ ಅವ್ರಿಗೆ ಎಕನಾಮಿಕ್ ಝೋನ್ ಕೆಳಗೆ ಅದನ್ನೆಲ್ಲ ಅಂದರೆ ನ್ಯಾಚುರಲ್ ರಿಸೋರ್ಸಸ್ನೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ, ಯೂಸ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಸೌತ್ ಚೈನಾ ಸಿ ಡಿಸ್ಪ್ಯೂಟ್
ನಡೀತಾ ಬಂದಿದೆ. ಚೀನಾ 2000 ವರ್ಷದ ಇತಿಹಾಸವನ್ನ ಮುಂದೆ ಇಟ್ಟ ಈ ಸೌತ್ ಚೈನಾ ಸಿಯ ಮ್ಯಾಕ್ಸಿಮಮ್ ಭಾಗ ತನ್ನ ಕೆಳಗೆ ಇದೆ ಅಂತ ಹೇಳುತ್ತೆ. ಇಲ್ಲೇನು ನೀವು ಡ್ಯಾಶ್ ಲೈನ್ ನೋಡ್ತಾ ಇದ್ರೆ ಇದನ್ನ 9 ಡ್ಯಾಶ್ ಲೈನ್ ಅಂತ ಕರೀತಾರೆ. ಸೊ ಈ ಇಡೀ ಪ್ರದೇಶ ಚೀನಾ ತನಗೆ ಸೇರಿದ್ದು ಅಂತ ಹೇಳುತ್ತೆ. ಆದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾ ಆಫ್ ಸಿ ಪ್ರಕಾರ ಏನನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರೀತಾರೆ. ಸೊ ಈ ದೇಶಗಳ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮಧ್ಯೆ ಈ 9 ಡ್ಯಾಶ್ ಲೈನ್ ಬರುತ್ತೆ. ಹಾಗಾಗಿ ಇದರ ವಿರುದ್ಧ ಫಿಲಿಪೈನ್ಸ್ ಅಂದ್ರೆ ಚೀನಾದ ವಿರುದ್ಧ ಚೀನಾದ ಕ್ಲೇಮ್ಸ್ನ ವಿರುದ್ಧ ಆರ್ಬಿಟ್ರೇಷನ್ ಕೇಸನ್ನು ಹಾಕಿತ್ತು. ಆ ಕೇಸ್ನಲ್ಲಿ ಫಿಲಿಪೈನ್ಸ್ ಗೆಲ್ತು ಕೂಡ, ಆದರೆ ಅದನ್ನು ಚೀನಾ ಪಾಲಿಸಿಲ್ಲ. ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇರುವಂಥ ಪ್ರದೇಶ ವಿಟ್ಸನ್ ರೀಫ್. ಈ ವಿಟ್ಸನ್ ರೀಫ್ ಅನ್ನುವಂಥ ಪ್ರದೇಶ ವಿವಾದಿತವಾಗಿರುವಂಥ ಸ್ಪಾರ್ಟ್ಲಿ ಐಲ್ಯಾಂಡ್ಸ್ ಅಲ್ಲಿ ಇರುವಂಥದ್ದು. ಈ ವಿಟ್ಸನ್ ರೀಫನಲ್ಲಿ ಡಿಸ್ಪ್ಯೂಟೆಡ್ ರೀಫ್ ಅಂತ ಕರೀತಾ ಇರುವಂಥದ್ದು. ಈ ಡಿಸ್ಪ್ಯೂಟೆಡ್ ರೀಫ್ ಹತ್ರ ಚೀನಾ ತನ್ನ ಬೋಟ್ಸನ್ನು ಪಾರ್ಕ್ ಮಾಡಿದೆ. ಆ ವಿಷಯವಾಗಿ ಫಿಲಿಪೈನ್ಸ್ ಹಾಗೂ ಚೀನಾದ ಮಧ್ಯ ಮತ್ತೆ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ನ ವಿವಾದ ಮುಂದಾಗ್ತಾ ಇದೆ. ಈ ವಿವಾದ ಮತ್ತೆ ಈ ಪ್ರದೇಶದಲ್ಲಿ ಈ ಜಾಗದಲ್ಲಿ ರಿನ್ಯೂಡ್ ಟೆನ್ಷನ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ ಬೇರೆ ದೇಶಗಳು ಕೆನಡಾ, ಆಸ್ಟ್ರೇಲಿಯಾ, ಜಪಾನ್ ಎಲ್ಲವೂ ಕೂಡ ತಮ್ಮ ಕನ್ಸರ್ನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲಿಂದ ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಈ ಪ್ರದೇಶದ ಕಂಪ್ಲೀಟ್ ಮ್ಯಾಪಿಂಗ್ ಗೊತ್ತಿರಬೇಕು. ನಿಮಗೆ ಸೌತ್ ಚೈನಾ ಸಿ ಎಲ್ಲಿದೆ, ಸ್ಪಾರ್ಟ್ಲಿ ಐಲ್ಯಾಂಡ್ ಎಲ್ಲಿದೆ, ಪ್ಯಾರಾಸಿಲ್ ಐಲ್ಯಾಂಡ್, ವಿಟ್ಸನ್ ರೀಫ್, ಈ ಎಲ್ಲ ಜಾಗಗಳ ಬಗ್ಗೆ ಗೊತ್ತಿರಬೇಕು. ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಬೇಕಾಗುವಂಥ ಏನೇನು ಅನಾಲಿಸಿಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಗೊತ್ತಿರಬೇಕು ಅದೆಲ್ಲದನ್ನ ನಾವು ಚರ್ಚೆ ಮಾಡಿದ್ದೀವಿ. ಸೌತ್ ಚೈನಾ ಸಿ ಯಾಕೆ ಮುಖ್ಯ, ಯಾಕೆ ಈ ದೇಶಗಳು ವಿವಾದದಲ್ಲಿದ್ದಾವೆ, ಈ ಎಲ್ಲ ಪಾಯಿಂಟ್ಸ್ನ ನಾವು ಆಗಲೇ ಚರ್ಚೆ ಮಾಡಿದ್ದೀವಿ. ಸೊ ಆ ಎಲ್ಲ ಪಾಯಿಂಟ್ಸ್ ನೀವು ಸ್ಪಷ್ಟತೆಯಿಂದ ಜನರಲ್ ಸ್ಟಡೀಸ್ ಪೇಪರ್ 2ಗೆ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ DFI ಇಸ್ ರಿಕ್ವೈರ್ಡ್ ಫಾರ್ ದ ನೆಕ್ಸ್ಟ್ 25 years ಆಫ್ ಗ್ರೋತ್ ಮಿನಿಸ್ಟರ್. DFI ಅಂತ ಅಂದರೆ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ನಿರ್ದಿಷ್ಟವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸಿಂಗಿಗೆ ಅಂತಾನೆ DFI ಒಂದು ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮಗೆ ಸಂಪನ್ಮೂಲಗಳನ್ನ ಸರಿಯಾಗಿ ಟೈಮ್ಲಿ ಕಟ್ಟೋದಕ್ಕೆ, ಸರಿಯಾದ ಸಮಯಕ್ಕೆ ಮುಗಿಸೋದಕ್ಕೆ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಸರಿಯಾದ ಫೈನಾನ್ಸ್ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ. ಸೊ ಲಾಂಗ್ ಟರ್ಮ್ ಫೈನಾನ್ಸಿಂಗ್ ಅವಶ್ಯಕತೆ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋದಕ್ಕೆ. ಆದರೆ ಈ ಫೈನಾನ್ಸಿಂಗಲ್ಲೇ ಸಾಕಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಾನೆ ನಿರ್ದಿಷ್ಟವಾಗಿ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ DFI ಅಂತ ಒಂದು ನಿರ್ದಿಷ್ಟವಾಗಿ ಮಾಡ್ತಾ ಇದ್ದಾರೆ. ಅದರ ಹೆಸರು ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ NBFID. ಹಾಗಾದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗೂ ಹಾಗೂ DFIಸ್ಗೂ ಏನು ವ್ಯತ್ಯಾಸ? DFIಗಳು ಯಾವುದೇ ರೀತಿ ಡೆಪಾಸಿಟ್ನ ಜನರಿಂದ ತೊಗೊಳೋದಿಲ್ಲ, ಕೇವಲ ಮಾರ್ಕೆಟಿಂದ, ಗೌರ್ಮೆಂಟಿಂದ, ಬೇರೆ ಬೇರೆ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸಿಂದ ಫಂಡನ್ನು ಪ್ರೊವೈಡ್ ಮಾಡುತ್ತೆ. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೇನೆ ಅಂತ ನಿರ್ದಿಷ್ಟವಾಗಿ NBFID ಫಂಡ್ಸ್ನ ಪ್ರೊವೈಡ್ ಮಾಡ್ತಾ ಇದೆ ಅಭಿವೃದ್ಧಿಯನ್ನು ಮಾಡೋದಕ್ಕೆ. ಈ NBFID ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಬಿಲ್ಲನ್ನು ಈಗ ರಾಜ್ಯಸಭೆಯಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಆ ವಿಷಯವಾಗಿಯೇ ಈ ಆರ್ಟಿಕಲ್ ಕೊಟ್ಟಿರುವಂಥದ್ದು. ಈ NBFID ಪಾರ್ಲಿಮೆಂಟ್ಗೆ ಹಾಗಾಗಿ ಆನ್ಸರಬಲ್ ಇರುತ್ತೆ. ಇದರ ಬೋರ್ಡ್ ಮೆಂಬರ್ಸ್ನ ಚೇರ್ಮನ್ ಆಗಿ ಸರ್ಕಾರನೇ ಅಪಾಯಿಂಟ್ ಮಾಡುವಂಥದ್ದು. ಈ NBFIDಯ ಮೂಲ ಉದ್ದೇಶ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಫಂಡ್ ಮಾಡೋದು. ಅದು ಡೈರೆಕ್ಟ್ಲಿ ಇರ್ಬೋದು, ಇಂಡೈರೆಕ್ಟ್ಲಿ ಇರ್ಬೋದು, ಸಾಲದ ಮೂಲಕ ಇರ್ಬೋದು ಅಥವಾ ಹೂಡಿಕೆಯ ಮೂಲಕ ಇರ್ಬೋದು. ಈ NBFIDನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಅಂತಾನೆ ನಿರ್ದಿಷ್ಟವಾಗಿ ರಚನೆ ಮಾಡಿರುವಂಥದ್ದು. ಈ ರೀತಿ ಬೇರೆ ಬೇರೆ ಕಾರಣಕ್ಕೆ ಡೆವಲಪ್ಮೆಂಟಲ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನ ನಾವು ಮುಂಚೆನೂ ಮಾಡಿದ್ದೀವಿ. ನಬಾರ್ಡ್ ಇರ್ಬೋದು ಅಥವಾ ಹೌಸಿಂಗ್ ಬೋರ್ಡ್ NHB ಇರ್ಬೋದು, ಎಕ್ಸಿಮ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೇನೆ ಅಂತಲೇ ಸಪ್ರೇಟಾಗಿ ನಾವು ಎಕ್ಸಿಮ್ ಬ್ಯಾಂಕ್ನ ಮಾಡಿದ್ದೀವಿ. ಇವೆಲ್ಲವೂ ಕೂಡ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸೇನೆ. ಈ ವರ್ಷದ ಬಜೆಟ್ ಅಂದರೆ ಯೂನಿಯನ್ ಬಜೆಟ್ 2021ನಲ್ಲಿ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನ ಕೆಳಗೆ ನಂಬರ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ 7400ಗೆ ಜಾಸ್ತಿ ಮಾಡಲಾಗಿದೆ. ನಾವೀಗಾಗಲೇ NIP ಬಗ್ಗೆ ಚರ್ಚೆ ಮಾಡಿದ್ದೀವಿ. NIP ಕೆಳಗೆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್ ಅಂತ ಅಂದರೆ ಹೆಲ್ತ್, ಎಜುಕೇಷನ್, ಹಾಗೆ ಎಕನಾಮಿಕ್ ಅಂತ ಅಂದರೆ ರೈಲ್ವೆ, ರೋಡ್ಸ್, ಈ ರೀತಿ. ಸೊ ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಅಳವಡಿಸ್ಕೊಂಡು ನಾವು 102 ಲಕ್ಷ ಕೋಟಿಯನ್ನು ಮುಂದಿನ 5 ವರ್ಷ 2020 ಹಾಗೂ 2025ನ ಮಧ್ಯ ಖರ್ಚು ಮಾಡ್ತೀವಿ ಅಂತ ಸರ್ಕಾರ ಅನೌನ್ಸ್ ಮಾಡಿತ್ತು NIP ಕೆಳಗೆ. ಸೊ ಈ NIPಯನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ಅದಕ್ಕೋಸ್ಕರ ಒಂದು DFIನ ಅವಶ್ಯಕತೆ ಇದೆ. ಅದಕ್ಕೆ 20 ಲಕ್ಷ ಕೋಟಿಯನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಈ ವರ್ಷದ ಬಜೆಟಲ್ಲಿ ಹೇಳಿದರು. ಸೊ ಅದಕ್ಕೆ ಸಂಬಂಧಿತವಾಗೇ ಈ DFI ಬಿಲ್ನ ರಾಜ್ಯಸಭೆಯಲ್ಲಿ ಕ್ಲಿಯರ್ ಮಾಡಿರುವಂಥದ್ದು. ಈ ಆರ್ಟಿಕಲಿಂದ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿಮಗೆ ಕಂಪ್ಲೀಟ್ ಆಗಿ DFI ಬಗ್ಗೆ, NBFID ಬಗ್ಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಫ್ಯಾಕ್ಚುಯಲ್ ಡೀಟೇಲ್ಸ್ ಅಂದರೆ ಇದೊಂದು ಸ್ಟ್ಯಾಚ್ಯೂಟರಿ ಬಾಡಿ, ಇದರಲ್ಲಿ 26% ಅಷ್ಟು ಸ್ಟೇಕ್ ಸರ್ಕಾರದಿರುತ್ತೆ. ಈ ರೀತಿ ಎಲ್ಲ ಡೀಟೇಲ್ಸ್ ನಿಮಗೆ ತಿಳಿದಿರಬೇಕು. ಹಾಗೂ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇನ್ಫ್ರಾಸ್ಟ್ರಕ್ಚರ್ನ ಪ್ರಾಜೆಕ್ಟ್ಸ್ಗೋಸ್ಕರ ಈ DFIನ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅನಾಲಿಸಿಸ್ ಗೊತ್ತಿರಬೇಕು.
ಮುಂದೆ ಚರ್ಚೆ ಮಾಡ್ತಾ ಇರುವಂಥದ್ದು ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್, ತುಂಬಾ ಮುಖ್ಯವಾದ ಆರ್ಟಿಕಲ್. ಹಿಯರ್ ಈಸ್ ವೈ ದ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಮಸ್ಟ್ ಗೋ. ನಾವು ಒಂದು ವಾರದಿಂದ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದೀವಿ. ಎಲೆಕ್ಟೋರಲ್ ಬಾಂಡ್ಸ್ ಅಂದರೆ ಏನು? ಪೊಲಿಟಿಕಲ್ ಡೊನೇಷನ್ಸ್ಗೆ ಉಪಯೋಗಿಸುವಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಇದು ಒಂದು ಬೇರರ್ ಇನ್ಸ್ಟ್ರೂಮೆಂಟ್. ಇದ್ರ ಮೇಲೆ ಡೋನರ್ನ ಹೆಸರಿರೋದಿಲ್ಲ. ನೀವು ಯಾವ ಪೊಲಿಟಿಕಲ್ ಪಾರ್ಟಿಗೆ ಡೊನೇಟ್ ಮಾಡಬೇಕು ಅಂತ ಇರ್ತೀರಾ, ಆ ಪೊಲಿಟಿಕಲ್ ಪಾರ್ಟಿಗೆ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸ್ಪೆಸಿಫೈಡ್ ವೆರಿಫೈಡ್ ಅಕೌಂಟ್ನ ಕೊಟ್ಟಿರುತ್ತೆ. ಆ ಅಕೌಂಟ್ ಒಳಗೆ ಆ ಹಣವನ್ನು ಅವರು 15 ದಿನದ ಒಳಗೆ ಎನ್ಕ್ಯಾಶ್ ಮಾಡ್ಕೋಬೇಕಾಗುತ್ತೆ. ಇದನ್ನು 2017 ಫೈನಾನ್ಸ್ ಬಿಲ್ನ ಮೂಲಕ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951ನ ತಿದ್ದುಪಡಿ ಮಾಡಿ ತೊಗೊಂಡು ಬರಲಾಯಿತು. ಈಗ ಇದನ್ನು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ಈ ಎಲೆಕ್ಟೋರಲ್ ಬಾಂಡ್ಸ್ನ ಇಶ್ಯೂ ಮಾಡೋಕ್ಕಿಂತ ಮುಂಚೆ, ಅಂದರೆ ಈಗ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಬರೋದಿದೆ, ಅದಕ್ಕಾಗಿ ಎಲೆಕ್ಟೋರಲ್ ಬಾಂಡ್ಸ್ನ ಇಶ್ಯೂ ಮಾಡೋಕ್ಕಿಂತ ಮುಂಚೆ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಅದರ ಬಗ್ಗೆ ಸ್ಟೇಯನ್ನು ತೊಗೊಂಡ್ಬಂದಿದ್ದಾರೆ. ಅದರ ಆರ್ಡರ್ಸನ್ನು ಸುಪ್ರೀಂ ಕೋರ್ಟ್ ರಿಸರ್ವ್ ಮಾಡಿದೆ. ಸೊ ಆ ವಿಷಯವಾಗಿ ಇಲ್ಲಿ ದೀರ್ಘವಾದ ವಿವರವಾದ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಎಲೆಕ್ಟೋರಲ್ ಬಾಂಡ್ಸ್ನ 1000, 10,000, ಲಕ್ಷ ಹೀಗೆ ಯಾವುದೇ ಒಂದು ಲಿಮಿಟ್ ಇಲ್ಲದೆ ತೆಗಿಬೋದು. ಹಾಗಾಗಿ ಇದನ್ನು ಲಿಮಿಟ್ಲೆಸ್ ಅಂತ ಕರಿತಾ ಇದ್ದಾರೆ. ಅನಾನಿಮಸ್ ಯಾಕೆಂದರೆ ಈ ಬೇರೆ ಇನ್ಸ್ಟ್ರೂಮೆಂಟ್ ಮೇಲೆ ಡೋನರ್ ಹೆಸರಿರೋದಿಲ್ಲ. ಅಂದರೆ KYC ಬ್ಯಾಂಕ್ ಹತ್ರ ಇರುತ್ತೆ, ಆದರೆ ಆ ಎಲೆಕ್ಟೋರಲ್ ಬಾಂಡ್ ಮೇಲೆ ಯಾರು ಡೊನೇಟ್ ಮಾಡ್ತಾ ಇದ್ದಾರೆ ಹೆಸರು ಇರೋದಿಲ್ಲ. ಇದರಿಂದಾಗಿ ಯಾರ್ಯಾರು ಎಷ್ಟಾರು ಪೊಲಿಟಿಕಲ್ ಪಾರ್ಟೀಸ್ಗೆ ಡೊನೇಟ್ ಮಾಡ್ಬೋದು. ಇದು ನಮ್ಮ ಪ್ರಜಾಪ್ರಭುತ್ವನ ಒಂದು ರೀತಿ ಡಿಸ್ಟ್ರಕ್ಟ್ ಮಾಡ್ತಾ ಇದೆ, ನಮ್ಮ ಸಂವಿಧಾನದ ಕೋರ್ ಪ್ರಿನ್ಸಿಪಲ್ನ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ನಮ್ಮ ಪ್ರಜಾಪ್ರಭುತ್ವದ ವಿರುದ್ಧ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಪ್ರಜಾಪ್ರಭುತ್ವದ ಫೌಂಡೇಶನ್ ಏನು? ಎಲೆಕ್ಷನ್ಸ್ನ ಮೂಲಕ ನಾವು ನಮ್ಮ ಪ್ರತಿನಿಧಿಯನ್ನು ಪಾರ್ಲಿಮೆಂಟ್ ಒಳಗೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ ಕೂರಿಸ್ತೀವಿ ಅಲ್ವಾ. ಸೊ ಅವರನ್ನು ನಾವು ಹೇಗೆ ವೋಟ್ ಮಾಡಿ ತೊಗೊಂಡು ಬರ್ತೀವಿ ಅನ್ನೋದು ಒಂದು ಪ್ರಜಾಪ್ರಭುತ್ವದ ಒಂದು ರೀತಿ ಅಡಿಪಾಯ ಆಗಿದೆ. ಹಾಗಾಗಿ ಎಲೆಕ್ಷನ್ಸಲ್ಲಿ ವೋಟ್ ಮಾಡಬೇಕಾದ್ರೆ ನಮಗೆ ಒಂದು ಕ್ಯಾಂಡಿಡೇಟ್ ಅಥವಾ ನಿಂತಿರುವಂಥ ಎಲ್ಲ ಕ್ಯಾಂಡಿಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋ ಅಂಥ ಎಲ್ಲ ಅಧಿಕಾರ ಇದೆ. ಇದು ಇನ್ನಷ್ಟು ಪ್ರಾಮುಖ್ಯತೆ ಯಾಕೆ ತೊಗೊಳುತ್ತೆ ಅಂತಂದರೆ, ಇವತ್ತಿನ ಕಾಲದಲ್ಲಿ ಹಣ ತುಂಬಾ ಮುಖ್ಯ ಆಗಿದೆ ಪೊಲಿಟಿಕಲ್ ಪಾರ್ಟೀಸ್ಗೆ ಎಲೆಕ್ಷನ್ಸಲ್ಲಿ. ಹಾಗಾಗಿ ಇವರಿಗೆ ಎಲ್ಲಿಂದ ಎಷ್ಟು ಹಣ ಬರ್ತಿದೆ ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋಂಥ ವಿಚಾರ ಆಗುತ್ತೆ. ಅದು ಇವತ್ತಿನ ಕಾಲದಲ್ಲಿ ಮನಿ ಈಸ್ ದ ಮೋಸ್ಟ್ ಎಫೆಕ್ಟಿವ್ ವೇ ಆಫ್ ಬೈಯಿಂಗ್ ಪಾಲಿಸಿ. ಈ ಸ್ಟೇಟ್ಮೆಂಟ್ನ ಅರ್ಥ ಏನು? ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೇಟ್ಮೆಂಟ್. ದೊಡ್ಡ ದೊಡ್ಡ ಕಂಪನೀಸ್ ಇವತ್ತು ಪೊಲಿಟಿಕಲ್ ಪಾರ್ಟಿಗೆ, ಒಂದು ಪಾರ್ಟಿಗೆ ಫಂಡ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ನಾಳೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಬೇಕಾಗುವಂಥ, ಅಂದರೆ ಆ ಕಂಪನೀಸ್ಗೆ ಸರಿ ಹೋಗುವಂಥ ನೀತಿಯನ್ನು ತೊಗೊಂಡು ಬರಬೇಕಾಗತ್ತೆ. ಸೊ ಒಂದು ರೀತಿ ಫಂಡ್ ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ? ನೀತಿಯನ್ನು ಬೈ ಮಾಡ್ತಾ ಇದ್ದಾರೆ. ಹಣದಿಂದ ಅವರು ಖರೀದಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗುವಂಥ ನೀತಿ ಬರೋ ಥರ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಕ್ಕೆ ಯಾರು ಫಂಡ್ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಪಾರ್ಟಿಗೆ ಯಾರು ಡೊನೇಟ್ ಮಾಡಿರ್ತಾರೆ, ಅವ್ರಿಗೇನೆ ಬೆನಿಫಿಟ್ ಆಗೋ ಥರ ಸರ್ಕಾರದ ನೀತಿ ಆಗುತ್ತೆ. ಅದನ್ನೇ ಇಲ್ಲಿ ಕ್ವಿಡ್ ಪ್ರೋ ಕ್ವೋ ಅಂತ ಕರೀತಾರೆ. ಇದು ನಿಮ್ಮ ಕೀ ಪಾಯಿಂಟ್, ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಇದು ಎಲೆಕ್ಟೋರಲ್ ಬಾಂಡ್ಸ್ ಯಾಕೆ ಪ್ರಜಾಪ್ರಭುತ್ವದ ವಿರುದ್ಧ ಇದೆ ಅಂತ ಹೇಳೋದಕ್ಕೆ ಇರುವಂಥ ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತಂದರೆ, ನಮ್ಮ ಸಂವಿಧಾನದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೆಳಗೆ ರೈಟ್ ಟು ನೋ ಕೂಡ ಇದೆ. ಅಂದರೆ ನಮ್ಮ ಎಲೆಕ್ಷನ್ಸ್ ಒಳಗೆ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಂಥ ಅಧಿಕಾರ ನಮ್ಮ ಹತ್ರ ಇದೆ. ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ ಇದು ಕೂಡ ವೈಲೇಟ್ ಆಗ್ತಾ ಇದೆ, ಉಲ್ಲಂಘನೆ ಆಗ್ತಾ ಇದೆ. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನು ಅಂತಂದರೆ, ಒಂದು ಪ್ರಜಾಪ್ರಭುತ್ವ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಏನು? ಎಲೆಕ್ಷನ್ಸಲ್ಲಿ ಪಬ್ಲಿಕ್ ಫಂಡಿಂಗ್ ಇರಬೇಕು, ಅಂದರೆ ಎಲ್ಲರಿಗೂ ತಿಳಿಯೋ ಥರ ಇರಬೇಕು. ಹಾಗೂ ಎಲ್ಲ ಪಾರ್ಟಿ ಅವ್ರಿಗೂ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಎಲೆಕ್ಷನ್ಸ್ಗೆ ಅವರೆಲ್ಲರಿಗೂ ಸಮಾನವಾದ ರಿಸೋರ್ಸಸ್ ಆದಷ್ಟು ಅವೈಲಬಲ್ ಇರಬೇಕು. ಆದರೆ ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಏನಾಗ್ತಾ ಇದೆ? ಈಗ ರೂಲಿಂಗ್ ಪಾರ್ಟಿಗೆ SBIನ ಆಕ್ಸೆಸ್ ಇರುತ್ತೆ. ಹಾಗಾಗಿ ಏನು ಸರ್ಕಾರ ಅಧಿಕಾರದಲ್ಲಿರುತ್ತೆ ಅವ್ರಿಗೆ ಬ್ಯಾಂಕ್ನ ಮೂಲಕ, KYCಯ ಮೂಲಕ ಯಾರ್ಯಾರು ಎಷ್ಟು ಡೊನೇಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋ ಅಂತ ಎಲ್ಲ ಮೂಲಗಳಿರುತ್ತೆ. ಹಾಗಾಗಿ ಇಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗುತ್ತೆ? ರೂಲಿಂಗ್ ಪಾರ್ಟಿಗೆ ಒಂದು ರೀತಿ ಅಡ್ವಾಂಟೇಜ್ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತಲೇ ಸಾಕಷ್ಟು ದೇಶಗಳಲ್ಲಿ ಎಷ್ಟು ಫಂಡಿಂಗ್ ಮಾಡಬೇಕು, ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಲಿಮಿಟನ್ನು ಹಾಕಲಾಗಿದೆ. ಆದರೆ ಎಲೆಕ್ಟೋರಲ್ ಬಾಂಡ್ಸಲ್ಲಿ ಯಾವುದೇ ಮಿತಿಯನ್ನು ಹಾಕಿಲ್ಲ. ಇದು ನಿಮ್ಮ ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಏನು ಅಂತಂದರೆ, ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಬರೋಕ್ಕಿಂತ ಮುಂಚೆ ಕಾರ್ಪೊರೇಟ್ಸ್ ಎಷ್ಟು ಡೊನೇಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಲಿಮಿಟ್ ಇತ್ತು. ಕಳೆದ 3 ವರ್ಷದಲ್ಲಿ ಅವ್ರು ಎಷ್ಟು ಪ್ರಾಫಿಟ್ ಮಾಡಿರ್ತಾರೆ ಅದರ 7.5% ಅಷ್ಟೇ ಪೊಲಿಟಿಕಲ್ ಡೊನೇಷನ್ ಮಾಡಬಹುದು ಅಂತ ಒಂದು ಮಿತಿ ಇತ್ತು. ಆದರೆ ಈ ಮಿತಿಯನ್ನು ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಕೆಳಗೆ ತೆಗೆದು ಹಾಕ್ಬಿಟ್ಟಿದ್ದಾರೆ. ಪ್ಲಸ್ ಎಷ್ಟು ಡೊನೇಟ್ ಮಾಡ್ಬೋದು ಅನ್ನೋದಕ್ಕೂ ಮಿತಿ ಇಲ್ಲ. ಹಾಗಾಗಿ ಒಳ್ಳೆ ಹಣ ಇರೋಂಥ ಕಾರ್ಪೊರೇಷನ್ಸ್ ಎಷ್ಟಾರು ಹಣವನ್ನು ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಕೊಡೋಕ್ಕೆ ಸಾಧ್ಯ ಆಗ್ತಾ ಇದೆ ಎಲೆಕ್ಟೋರಲ್ ಬಾಂಡ್ಸ್ನ ಕೆಳಗೆ. ನಮ್ಮ ಪ್ರಜಾಪ್ರಭುತ್ವ ಹಾಗೂ ಎಲೆಕ್ಷನ್ಸ್ ಬಗ್ಗೆ BR ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು. ಒಂದು ಪರ್ಸನ್ಗೆ ಒಂದು ವೋಟ್ ಅಷ್ಟೇ ಅಲ್ಲ, ಪ್ರತಿಯೊಂದು ವೋಟ್ಗೂ ಅಷ್ಟೇ ವ್ಯಾಲ್ಯೂ ಅಂತ. ಆದರೆ ನಮಗೆ ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಏನಾಗ್ತಾ ಇದೆ? ಯಾರು ಕಾರ್ಪೊರೇಟ್ ಡೊನೇಷನ್ಸ್ನ ಮಾಡಿ, ಪೊಲಿಟಿಕಲ್ ಡೊನೇಷನ್ಸ್ನ ಮಾಡಿದ್ದಾರೆ ಅವರ ವೋಟ್ಗೆ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ಬೆಲೆ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಹೀಗೆ ಆಗಬಾರ್ದು. ಹಾಗಾಗಿ ಪ್ರಜಾಪ್ರಭುತ್ವದ ವಿರುದ್ಧ ಇದೆ ಅನ್ನೋದು ಕೂಡ ಇದು 5ನೇ ಪಾಯಿಂಟ್.
ಈ 5 ಪಾಯಿಂಟ್ಸ್ ಹೇಗೆ ಪ್ರಜಾಪ್ರಭುತ್ವವನ್ನು ಎಲೆಕ್ಟೋರಲ್ ಬಾಂಡ್ಸ್ ದುರ್ಬಲ ಮಾಡ್ತಾ ಇದೆ ಅಂತ ಹೇಳುತ್ತೆ. ಆದರೆ ಇಷ್ಟೆಲ್ಲ ಇದ್ರೂ ಸರ್ಕಾರ ಎಲೆಕ್ಟೋರಲ್ ಬಾಂಡ್ಸ್ನ ತರಕ್ಕೆ ಏನೋ ಒಂದು ಕಾರಣ ಇರಬೇಕಲ್ವಾ? ಆ ಕಾರಣ ಏನು ಅಂತಂದರೆ, ಸರ್ಕಾರ ಹೇಳುವಂಥ ಕಾರಣ ಏನು ಅಂತಂದರೆ ಬ್ಲ್ಯಾಕ್ ಮನಿಯನ್ನು ಎಲೆಕ್ಷನ್ಸಲ್ಲಿ ಪ್ರಿವೆಂಟ್ ಮಾಡೋದಕ್ಕೆ. ಹಾಗಾದರೆ ಈ ಉದ್ದೇಶವನ್ನು ಪೂರೈಸೋದಕ್ಕೆ ನಮಗೆ ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಸಾಧ್ಯ ಆಗ್ತಾ ಇದೆಯಾ? ಅದು ಕೂಡ ಆಗ್ತಾ ಇಲ್ಲ. ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ನ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೇರಿದಂತೆ ಸರ್ಕಾರದ ಒಳಗೆ ಎಲೆಕ್ಟೋರಲ್ ಬಾಂಡ್ಸ್ನ ಬಗ್ಗೆ ಸಾಕಷ್ಟು ಅಸಹನೆ ಇದೆ. ಇದಕ್ಕೆ ಕಾರಣ ಏನು? ಈಗ ನಾವು ಬ್ಲ್ಯಾಕ್ ಮನಿಯನ್ನು ಹೇಗೆ ತಡೆಗಟ್ಬೋದು? ಅನ್ನೋನ್ ಕಂಪ್ನೀಸ್, ಶೆಲ್ ಕಂಪ್ನೀಸಿಂದ ಡೊನೇಷನ್ಸ್ ಬರದೇ ಇರೋ ಥರ ಮಿತಿಯನ್ನು ಹಾಕಿ ಮಾಡ್ಬೋದು. ಆದರೆ ಎಲೆಕ್ಟೋರಲ್ ಬಾಂಡ್ಸ್ ಎಲ್ಲ ಯಾವುದೇ ರೀತಿ ಮಿತಿ ಇಲ್ಲ, ಅನಾನಿಮಸ್ ಇದೆ, ಯಾರು ಮಾಡ್ಬೋದು, ಅವ್ರ ಹೆಸರಿರಲ್ಲ ಅಂತ ಇದ್ದಾಗ ಜಾಸ್ತಿ ಜನ ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ ಫಾರಿನ್ ಡೊನೇಷನ್ಸ್ನ ಕೂಡ ಪೊಲಿಟಿಕಲ್ ಪಾರ್ಟೀಸ್ಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕರಪ್ಷನ್ನ ನಾವು ಜಾಸ್ತಿ ಮಾಡಬಹುದೇ ಹೊರತು ಎಲೆಕ್ಟೋರಲ್ ಬಾಂಡ್ಸ್ನ ಮೂಲಕ ಕಮ್ಮಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಂತ ಎಲೆಕ್ಟೋರಲ್ ಬಾಂಡ್ಸ್ನ ಯಾಕೆ ತೆಗೆದು ಹಾಕಬೇಕು ಅನ್ನೋ ಒಂದು ಪ್ರಶ್ನೆ ಇದೆಯಲ್ಲ, ಇದು ಕೇವಲ ಪೊಲಿಟಿಕಲ್ ಮೊರಾಲಿಟಿ ಬಗ್ಗೆ ಅಲ್ಲ, ವ್ಯಾಲ್ಯೂಸ್ ಬಗ್ಗೆ ಅಲ್ಲ, ಅಥವಾ ಪಬ್ಲಿಕ್ ನೀತಿಯ ಬಗ್ಗೆನೂ ಅಲ್ಲ. ಇದು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ನಮ್ಮ ಸಂವಿಧಾನದ ಕೆಳಗೆ ಏನು ರೈಟ್ ಟು ನೋ ಇದೆ, ಅವಾಗಲೇ ನಾವು ಚರ್ಚೆ ಮಾಡಿದಾಗೆ ಈ ರೈಟ್ ಟು ನೋ ಕೆಳಗೆ ಈ ಎಲೆಕ್ಟೋರಲ್ ಬಾಂಡ್ಸ್ ಉಲ್ಲಂಘನೆ ಮಾಡ್ತಾ ಇದೆ. ಸೊ ಸಂವಿಧಾನ ಬದ್ಧವಾಗಿಲ್ಲದೆ ಇರುವಂಥ ಈ ಎಲೆಕ್ಟೋರಲ್ ಬಾಂಡ್ಸ್ನ ತೆಗೆದು ಹಾಕಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತುಂಬ ಮುಖ್ಯವಾದ ರೋಲ್ ಇರುವಂಥದ್ದು, ಪಾತ್ರ ಇರುವಂಥದ್ದು ಜುಡಿಷರಿದು, ನ್ಯಾಯಾಂಗದ್ದು. ಯಾಕೆ? ನಮ್ಮ ಪ್ರಜಾಪ್ರಭುತ್ವದ ಒಂದು ತುಂಬ ಮುಖ್ಯವಾದ ಅಂಗ ಅಂದರೆ ಏನು? ಇಂಡಿಪೆಂಡೆಂಟ್ ಜುಡಿಷರಿ. ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಎಲೆಕ್ಷನ್ಸ್ನ ವಿಚಾರವಾಗಿ ಅವ್ರಿಗೂ ಸಂಬಂಧಪಟ್ಟಿರೋದ್ರಿಂದ ಅವರು ತೀರ್ಮಾನಗಳನ್ನ ತೊಗೊಳಕ್ಕೆ ಸಾಧ್ಯ ಆಗಲ್ಲ, ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಇನ್ನೂ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಹಾಗಾಗಿ ಇಂಡಿಪೆಂಡೆಂಟ್ ಜುಡಿಷರಿಯ ಪ್ರಾಮುಖ್ಯತೆ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಇದಕ್ಕಿಂತ ಮುಂಚೆ ಅಂದರೆ 2018 ಯಾವಾಗ ಎಲೆಕ್ಟೋರಲ್ ಬಾಂಡ್ಸ್ ಬಂತು ಆವಾಗ ಕೂಡ ಸುಪ್ರೀಂ ಕೋರ್ಟ್ನ ಮುಂದೆ ಇದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯ ಪ್ರಶ್ನೆ ಬಂದಿತ್ತು. ಇದು ಸಂವಿಧಾನ ಬದ್ಧವಾಗಿದೆಯಾ ಅನ್ನೋದ್ರ ಬಗ್ಗೆ ಚರ್ಚೆ ಬಂದಿತ್ತು. ಆದರೆ ಆ ಕೇಸನ್ನು ಸುಪ್ರೀಂ ಕೋರ್ಟ್ ಹಿಯರ್ ಮಾಡಲಿಲ್ಲ. 3 ವರ್ಷಗಳ ಕಾಲ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಜುಡಿಷರಿಯಲ್ಲಿ ಯಾವುದೇ ರೀತಿ ಚರ್ಚೆ ಆಗಲಿಲ್ಲ. ಆದರೆ ಈಗ ಚರ್ಚೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವು ಲಾಸ್ಟ್ 3 ಇಯರ್ಸ್ ನೋಡೋದಾದರೆ ಎಲೆಕ್ಟೋರಲ್ ಬಾಂಡ್ಸ್ ರೂಲಿಂಗ್ ಪಾರ್ಟಿಗೇನೆ ಜಾಸ್ತಿ ಸಿಕ್ಕಿದೆ ಅನ್ನೋದು ನಮ್ಮ ಹತ್ರ ಸಾಕ್ಷಿ ಇದೆ. ಹೀಗಿರಬೇಕಾದ್ರೆ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಚರ್ಚೆ ಮಾಡುವಂಥ ಸಮಯ ಬಂದಿದೆ ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಎಲೆಕ್ಟೋರಲ್ ಬಾಂಡ್ಸ್ನ ಸ್ಟೇ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳನ್ನ, ವ್ಯಾಲಿಡ್ ಪಾಯಿಂಟ್ಸ್ನ ಈ ಆರ್ಟಿಕಲಲ್ಲಿ ನೀವು ನೋಡ್ಬೋದು. ಹಾಗಾಗಿ ಇದರ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಏನೇನು ಒಳ್ಳೆ ಪಾಯಿಂಟ್ಸ್ ಇದೆ ಎಲ್ಲದನ್ನ ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಇಂಡಿಯನ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಲೆಕ್ಷನ್ಸ್, ಗವರ್ನೆನ್ಸ್ ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ನಿಮಗೆ ಪ್ರಶ್ನೆ ಬರ್ಬೋದು, ವಿಶ್ಲೇಷಣೆ ಮಾಡಿ ಅನ್ನೋ ಪ್ರಶ್ನೆ ಬರ್ಬೋದು. ಸೊ ಅದಕ್ಕೆ ಎಲ್ಲ ಪಾಯಿಂಟ್ಸ್ ಈ ಆರ್ಟಿಕಲ್ ಇದೆ. ಹಾಗೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ನಾವೇನೇನು ಫ್ಯಾಕ್ಚುಯಲ್ ಡೀಟೇಲ್ಸ್ನ ಇದಕ್ಕೆ ಮುಂಚೆ ಕೂಡ ಚರ್ಚೆ ಮಾಡಿದ್ವಿ, ಆ ಎಲ್ಲ ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್? ಮೊದಲನೇ ಸ್ಟೇಟ್ಮೆಂಟ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ಅ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಟು ಫಂಡ್ ಇನ್ಫ್ರಾಸ್ಟ್ರಕ್ಚರ್. ಎರಡನೇ ಸ್ಟೇಟ್ಮೆಂಟ್, ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಲೈಕ್ ಕಮರ್ಷಿಯಲ್ ಬ್ಯಾಂಕ್ಸ್ ಹೂ ಲೆಂಡ್ ಆ್ಯಂಡ್ ಆಲ್ಸೋ ಡೆಪಾಸಿಟ್ ಪೀಪಲ್ಸ್ ಮನಿ. ಇದರಲ್ಲಿ ನಿಮ್ಮ ಚಾಯ್ಸಸ್: ಎ ಓನ್ಲಿ 1, ಬಿ ಓನ್ಲಿ 2, ಸಿ ಬೋತ್, ಡಿ ನನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.